ಮಹಾನ್ ಅಕ್ಬರ್, ಮೊಘಲ್ ಸಾಮ್ರಾಜ್ಯದ ಸುವರ್ಣಯುಗ. ಪುಟ್ಟ ಅಕ್ಬರ್ ರಾಜಕುಮಾರನು ಮೊಘಲ್ ಸಾಮ್ರಾಜ್ಯದ ಭವಿಷ್ಯದ ಆಶಾಕಿರಣವಾಗಿದ್ದನು. ಅವನ ತಂದೆ ಹುಮಾಯೂನ್ ಸಾಮ್ರಾಜ್ಯವನ್ನು ವಿಸ್ತರಿಸಲು ಹೋರಾಡುತ್ತಿದ್ದರು. ಅಕ್ಬರ್ ಚಿಕ್ಕವನಾಗಿದ್ದಾಗಲೂ ಅವನ ಕಣ್ಣುಗಳಲ್ಲಿ ದೊಡ್ಡ ಕನಸುಗಳು ಹೊಳೆಯುತ್ತಿದ್ದವು. ದುರದೃಷ್ಟವಶಾತ್ ಅಕ್ಬರ್ ಇನ್ನೂ ಚಿಕ್ಕವನಾಗಿದ್ದಾಗ ಅವನ ತಂದೆ ಹುಮಾಯೂನ್ ಅನಿರೀಕ್ಷಿತವಾಗಿ ನಿಧನರಾದರು. ಸಾಮ್ರಾಜ್ಯಕ್ಕೆ ಹೊಸ ನಾಯಕನ ಅಗತ್ಯವಿತ್ತು. ಕೇವಲ 13 ವರ್ಷದ ಅಕ್ಬರ್ನನ್ನು ಸಾಮ್ರಾಟನಾಗಿ ಘೋಷಿಸಲಾಯಿತು. ಈ ಕಷ್ಟದ ಸಮಯದಲ್ಲಿ ಅಕ್ಬರ್ನಿಗೆ ರಸ್ತಂ ಖಾನ್ ಎಂಬ ನಂಬಿಕಸ್ಥ ಮಾರ್ಗದರ್ಶಕ ಮತ್ತು ಸೇನಾಪತಿ ಇದ್ದನು. ರಸ್ತಂ ಖಾನ್ ಅಕ್ಬರ್ನ ರಕ್ಷಕನಾಗಿ ಸಾಮ್ರಾಜ್ಯದ ಆಡಳಿತವನ್ನು ನೋಡಿಕೊಳ್ಳುತ್ತಾ ಯುವ ಸಾಮ್ರಾಟನಿಗೆ ಮಾರ್ಗದರ್ಶನ ನೀಡಿದನು. ಆದರೆ ಸಾಮ್ರಾಜ್ಯದ ಹೊರಗೆ ಅಪಾಯ ಕಾದಿತ್ತು. ವಿಕ್ರಮಾದಿತ್ಯ ಎಂಬ ಶಕ್ತಿಶಾಲಿ ಸೇನಾಪತಿಯು ದೆಹಲಿ ಮತ್ತು ಆಗ್ರಾವನ್ನು ವಶಪಡಿಸಿಕೊಂಡು ಮೊಘಲ್ ಸಾಮ್ರಾಜ್ಯಕ್ಕೆ ದೊಡ್ಡ ಸವಾಲನ್ನು ಒಡ್ಡಿದನು. ರಸ್ತಂ ಖಾನ್ ಯುವ ಅಕ್ಬರ್ನೊಂದಿಗೆ ಸಮಾಲೋಚಿಸಿ ವಿಕ್ರಮಾದಿತ್ಯನನ್ನು ಎದುರಿಸಲು ಪಾಣಿಪತ್ ಕಡೆಗೆ ಸೈನ್ಯವನ್ನು ಮುನ್ನಡೆಸಲು ನಿರ್ಧರಿಸಿದನು. ಇದು ಸಾಮ್ರಾಜ್ಯದ ಭವಿಷ್ಯವನ್ನು ನಿರ್ಧರಿಸುವ ಯುದ್ಧವಾಗಿತ್ತು. ಪಾಣಿಪತ್ನ ವಿಶಾಲ ಬಯಲಿನಲ್ಲಿ 2 ದೊಡ್ಡ ಸೇನೆಗಳು ಮುಖಾಮುಖಿಯಾದವು. ಮೊಘಲ್ ಸೈನ್ಯವು ರಸ್ತಂ ಖಾನ್ನ ನಾಯಕತ್ವದಲ್ಲಿ ಯುದ್ಧಕ್ಕೆ ಸಿದ್ಧವಾಗಿ ನಿಂತಿತ್ತು. ಯುದ್ಧವು ಭೀಕರವಾಗಿತ್ತು. ವಿಕ್ರಮಾದಿತ್ಯನ ಸೇನೆಯು ಪ್ರಬಲವಾಗಿ ಹೋರಾಡಿತು. ಆದರೆ ಯುದ್ಧದ ನಿರ್ಣಾಯಕ ಕ್ಷಣದಲ್ಲಿ ವಿಕ್ರಮಾದಿತ್ಯನು ಆನೆಯ ಮೇಲೆ ಕುಳಿತಿದ್ದಾಗ ಬಾಣದಿಂದ ಗಾಯಗೊಂಡನು. ವಿಕ್ರಮಾದಿತ್ಯನ ಪತನದಿಂದ ಅವನ ಸೇನೆಯು ದಿಕ್ಕು ತಪ್ಪಿತು. ಮೊಘಲರು ವಿಜಯ ಸಾಧಿಸಿದರು. ಈ ವಿಜಯವು ಅಕ್ಬರ್ನ ಸಾಮ್ರಾಜ್ಯವನ್ನು ಭದ್ರಪಡಿಸಿತು ಮತ್ತು ಅವನಿಗೆ ಹೊಸ ಶಕ್ತಿಯನ್ನು ತಂದುಕೊಟ್ಟಿತು. ಅಕ್ಬರ್ ಬೆಳೆದಂತೆ ಅವನು ಸ್ವತಂತ್ರವಾಗಿ ಆಳಲು ನಿರ್ಧರಿಸಿದನು. ರಸ್ತಂ ಖಾನ್ನ ಸೇವೆಗಳನ್ನು ಗೌರವದಿಂದ ಗುರುತಿಸಿ ಅವನನ್ನು ಆಡಳಿತದ ಜವಾಬ್ದಾರಿಗಳಿಂದ ನಿಧಾನವಾಗಿ ಮುಕ್ತಗೊಳಿಸಿದನು. ಹೀಗೆ ಅಕ್ಬರ್ ತನ್ನ ಸ್ವಂತ ಆಳ್ವಿಕೆಯನ್ನು ಪ್ರಾರಂಭಿಸಿದನು. ಅವನು ನ್ಯಾಯ, ಸಹಿಷ್ಣುತೆ ಮತ್ತು ಏಕತೆಗೆ ಒತ್ತು ನೀಡಿ ಮೊಘಲ್ ಸಾಮ್ರಾಜ್ಯವನ್ನು ಭಾರತದ ಇತಿಹಾಸದಲ್ಲಿ ಅತ್ಯಂತ ವೈಭವಶಾಲಿ ಸಾಮ್ರಾಜ್ಯಗಳಲ್ಲಿ ಒಂದನ್ನಾಗಿ ಮಾಡಿದನು.